ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವೀಕ್ಷಕರೇ, ಬಹಳ ಏನಲ್ಲ, ಕೆಲವಾರು ವರ್ಷಗಳ ಹಿಂದೆ ಈ ಕುಮಾರಣ್ಣ ಮತ್ತು ಜಮೀರಣ್ಣ ಜುಗಲ್ಬಂದಿ ಹೇಗಿತ್ತಪ್ಪ ಅಂತಂದ್ರೆ, ಗಳಸ್ಯ ಕಂಠಸ್ಯ, ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ. ಇವರು ಅವ್ರನ್ನ ಹೊಗಳಿದ್ದು, ಅವ್ರು ಇವ್ರನ್ನ ಹೊಗಳಿದ್ದು. ಕುಮಾರಣ್ಣ ಅಂದ್ರೆ ಜಮೀರಣ್ಣಂಗೆ 10 ಬಾಯಿ, ಜಮೀರ್ ಅಂತ ಅಂದ್ರೆ ಕುಮಾರಸ್ವಾಮಿ ಅವರಿಗೂ ಕೂಡ ಅಷ್ಟೇ ಪ್ರೀತಿ. ಜಮೀರ್ ಅಹಮದ್, ಮಾಗಡಿ ಬಾಲಕೃಷ್ಣ, ಚಲುವರಾಯ ಸ್ವಾಮಿ ಇವರೆಲ್ಲ JDSನಲ್ಲಿ ಇದ್ದ ಕಾಲದಲ್ಲಿ JDS ಅಷ್ಟೇ ಪ್ರಬಲವಾಗಿತ್ತು. JDSನಲ್ಲಿ 35 ಸೀಟು ಗೆಲ್ಲೋವರೆಗೂ, ಅಂದರೆ 18-20 ಸ್ಥಾನ ಇರುವಂತಹ JDS ಬಹಳ ದೊಡ್ಡ ಮಟ್ಟಿಗೆ ಗೆಲುವನ್ನು ಕೂಡ ಸಾಧಿಸ್ತು. ಬಹಳ ಘಟಾನುಘಟಿ ನಾಯಕರು ನಮ್ಮಲ್ಲೇ ಈಗ ನೋಡೋದಾದರೆ JDS ಪಾರ್ಟಿಯಲ್ಲಿ ಇದ್ದು ಬಂತಂಥವರೇ ಆಗಿದ್ದಾರೆ. JDS ಪಾರ್ಟಿ ಅಂತಂದರೆ ಅದೊಂದು ರೀತಿ ರಾಜಕೀಯ ಎಂಟ್ರಿಗೆ ಬಹಳ ಅತ್ಯುತ್ತಮವಾದ ಪಾರ್ಟಿ. ಹೇಳಿ ಕೇಳಿ ರೀಜನಲ್ ಪಾರ್ಟಿ ಆಗಿರೋದ್ರಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು JDS ಕಾರ್ಯಕರ್ತರು ಇದ್ದೇ ಇದ್ದಾರೆ. ಇಂಥ ಕುಮಾರಣ್ಣ ಮತ್ತು ಜಮೀರಣ್ಣಂಗೆ ಅದೇನಾಗುತ್ತೋ ಗೊತ್ತಿಲ್ಲ, ಕೆಲವು ವಿಚಾರದಲ್ಲಿ ಗಲಾಟೆ ಬರುತ್ತೆ. ಆಮೇಲೆ ಇವರು ಅವ್ರನ್ನ ಬೈದಾಡಿದ್ದು, ಅವ್ರು ಇವ್ರನ್ನ ಬೈದಿದ್ದು, ಯಾವನ್ರಿ ಅವನು ಜಮೀರ್ ಅಂದಿದ್ದು ಆಯಿತು, ಯಾರ್ರೀ ಅವರು ಕುಮಾರಸ್ವಾಮಿ ಅಂದಿದ್ದು ಆಯಿತು. ಇದೆಲ್ಲ ಗಲಾಟೆ ಗೊಂದಲ ಇದೆಲ್ಲವನ್ನು ನೋಡ್ಕೊಂಡು ಬಂದಿದ್ದೀರಿ. ಸದ್ಯ ಜಮೀರ್ ಅಹಮದ್ ಖಾನ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತ. ವಸತಿ ಖಾತೆ ಕೂಡ ಇದೆ. ಮುಸ್ಲಿಂ ಕಮ್ಯುನಿಟಿಯಲ್ಲಿ ಯಾರೂ ಪ್ರಶ್ನೆ ಮಾಡದಿರುವಂತಹ ಬಹುದೊಡ್ಡ ನಾಯಕ. ಕೇವಲ ರಾಜ್ಯದ ಮಟ್ಟಿಗ ಕೇಳಿದ್ರೆ ಅದು ಕೂಡ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲೂ, ಅದರ ದೇಶದ ಮಟ್ಟದಲ್ಲೂ ಒಂದು ದೊಡ್ಡ ಶಕ್ತಿಯಾಗಿ ಜಮೀರ್ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಮುಸ್ಲಿಂ ನಾಯಕರ ಗುಂಪನ್ನು ನೋಡೋದಾದರೆ ಭಾಳಷ್ಟು ಜನ ಇದ್ದಾರೆ. ನೀವು ಮಂಗಳೂರು ಭಾಗದಿಂದ ನೋಡಿದ್ರೆ ಸದ್ಯದ ಸ್ಪೀಕರ್, ಈಗಿನ ಸ್ಪೀಕರ್ UT ಖಾದರ್ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ, NA ಹ್ಯಾರಿಸ್ ಇದ್ದಾರೆ, ಸಲೀಂ ಅಹಮದ್ ಇದ್ದಾರೆ, ನಜೀರ್ ಅಹಮದ್ ಇದ್ದಾರೆ. ಹಿಂದೆ CM ಇಬ್ರಾಹಿಂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದಂಥ ಬಹಳ ದೊಡ್ಡ ಮುಸ್ಲಿಂ ನಾಯಕ. ರಿಜ್ವಾನ್ ಅರ್ಷದ್ ಇದ್ದಾರೆ. ಹೀಗೆ ಹೆಸರಿಗೆ ಸುಮಾರಷ್ಟು ಜನ ಮುಸ್ಲಿಂ ಲೀಡರ್ಗಳು ನಮಗೆ ಸಿಗ್ತಾರೆ. ಸಲೀಂ ಅಹಮದ್, ನಜೀರ್ ಅಹಮದ್ ಇವರೆಲ್ಲರೂ ಕೂಡ. ಆದರೆ ಬಹಳ ದೊಡ್ಡ ಚಾರ್ಮ್ ಇರುವಂತಹ ನಾಯಕ ಯಾರು ಕೇಳಿದರೆ ಅದು ಜಮೀರ್ ಅಹಮದ್ ಅನ್ನೋದರಲ್ಲಿ ಪ್ರಶ್ನೆ ಇಲ್ಲ. ನೀವು ಕೇವಲ ಬೆಂಗಳೂರಿನ ಮಟ್ಟಿಗೆ ನೋಡದೆ ರಾಜ್ಯಾದ್ಯಂತ ಇರುವಂಥ ಮುಸ್ಲಿಂ ಕಮ್ಯುನಿಟಿಯ ಅಥವಾ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸುವಂಥ ಶಕ್ತಿಯನ್ನು ಜಮೀರ್ ಅಹಮದ್ ಖಾನ್ ಹೊಂದಿದ್ದಾರೆ. ಹಿಂದೆ ಶಿಗ್ಗಾಂವ್ ಎಲೆಕ್ಷನ್ ನಡೀತು. ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ ಹಾಗೆ ಯಾಸಿರ್ ಖಾನ್ ಪಠಾಣ್ ನಡುವೆ ಒಂದು ಬಹಳ ದೊಡ್ಡ ಸ್ಪರ್ಧೆ ನಡೀತು ಬೈ ಎಲೆಕ್ಷನ್ನಲ್ಲಿ. ಎಲ್ಲರೂ ಅಂದ್ಕೊಂಡಿದ್ರು, ಹೇಗಿದ್ರು CM ಅವರ ಪುತ್ರ, ಅಂದರೆ ಹಿಂದೆ CM ಆಗಿದ್ದಂಥ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಗೆಲುವನ್ನು ಸಾಧಿಸ್ತಾರೆ ಅಂತ ಅಚಲ ನಂಬಿಕೆಯನ್ನು BJP ಕಾರ್ಯಕರ್ತರು ಇಟ್ಕೊಂಡಿದ್ರು. ಆದರೆ ಜಮೀರ್ ನಡೆಸಿದಂಥ ಸ್ಟ್ರಾಟಜಿ ಇದೆಯಲ್ಲ, ಜಮೀರ್ ಅಹಮದ್ ಖಾನ್ ನಡೆಸಿದಂಥ ಸ್ಟ್ರಾಟಜಿಯಿಂದಾಗಿ ಯಾಸಿರ್ ಖಾನ್ ಪಠಾಣ್ ಅಲ್ಲಿ ಗೆದ್ದು ಬೀಗ್ತಾರೆ, ಬೈ ಎಲೆಕ್ಷನ್ನಲ್ಲಿ ಗೆಲ್ಲಿಸ್ಕೊಂಡು ಬರ್ತಾರೆ. ಹಾಗೆಯೇ ಈ ಬಾರಿ ಕೂಡ ಜಮೀರ್ ಅಹಮದ್ ಒಂದು ಬೇಡಿಕೆಯನ್ನಿಟ್ಟಿದ್ರು, ತಮ್ಮದೇ ಕಮ್ಯುನಿಟಿಯ ನಾಯಕರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಸ್ಥಾನವನ್ನು ಕೊಡಬೇಕು, ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನನ್ನ ಮೇಲೆ ಬಿಡಿ ಅಂತ ಜಮೀರ್ ಹೈಕಮಾಂಡ್ಗೆ ಹಾಗೆ ಮುಖ್ಯಮಂತ್ರಿಗಳಿಗೆ DCM ಅವರಿಗೆ ಎಲ್ರಿಗೂ ಕೂಡ ಹೇಳಿದ್ರಂತೆ. ಒಂದು ವೇಳೆ ಗೆಲ್ಸ್ಕೊಂಡು ಬಂದಿಲ್ಲ ಅಂತಂದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಡ್ತೀನಿ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ, ವಸತಿ ಖಾತೆಯಿಂದ ನಾನು ಹಿಂಸರಿತೀನಿ ಅನ್ನೋ ಮಾತನ್ನು ಜಮೀರ್ ಅಹಮದ್ ಖಾನ್ ಹೇಳಿದ್ರಂತೆ. ಆದರೆ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲಿ SS ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ, ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಪಡೆಯೋದರಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರ ಒಂದಿಷ್ಟು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೆದವು. ಪಕ್ಷೇತರ ಅಭ್ಯರ್ಥಿಗಳಿಗೆ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಜಮೀರ್ ಅಹಮದ್, ನಸೀರ್ ಅಹಮದ್ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಅವರ ಮೇಲೆ ಶಿಸ್ತು ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗತ್ತೆ. ಒಂದು ಹಂತಕ್ಕೆ ಜಮೀರ್ ಅವರನ್ನೇ ಸಚಿವ ಸ್ಥಾನದಿಂದ ಇಳಿಸ್ಬಿಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂದವು. ನಸೀರ್ ಅಹಮದ್ ಅವರನ್ನು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ
ಅವ್ರನ್ನ ಗೇಟ್ ಪಾಸ್ ಕೊಡಲಾಗತ್ತೆ ಅವರಿಗೆ. ಆ ಮೂಲಕ ಮುಖ್ಯಮಂತ್ರಿಗಳ ಎಡಬಲದಲ್ಲಿದ್ದಂಥ ಕೆಲವರಿಗೆ ಇತ್ತೀಚೆಗೆ ಗೇಟ್ ಪಾಸ್ಗಳು ಸಿಕ್ಕಿದ್ದಾವೆ. ರಾಜಣ್ಣ ಅವರು ಈಗಾಗಲೇ ಗೇಟ್ ಪಾಸ್ ಪಡ್ಕೊಂಡಿದ್ದಾರೆ. ಗೋವಿಂದರಾಜು ಅವರು ಹೊರಗೆ ಹೋಗಿದ್ದಾರೆ. ಈಗ ಮೂರನೇದಾಗಿ ನಸೀರ್ ಅಹಮದ್ ಹೊರಗೆ ಹೋಗಿದ್ದಾರೆ. ಈ ಮೂಲಕ ಹೈಕಮಾಂಡ್ ಮುಖ್ಯಮಂತ್ರಿಗಳ ಆಪ್ತರಿಗೆ ಒಂದು ಕಡೆ ಗೇಟ್ ಪಾಸ್ ಅನ್ನು ಕೊಟ್ಟಿದೆ. ಇದು ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಜಮೀರ್ ಅಹಮದ್ ಮೇಲೆ ಎಲ್ಲೋ ಒಂದು ಕಡೆ ಸಿಟ್ಟನ್ನು ಹೊರಹಾಕಿದ್ರು. ನೀವು ಯಾಕೆ ಅಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರಿ, ನಮ್ಮ ಅಭ್ಯರ್ಥಿಗೆ ಯಾಕೆ ಸಪೋರ್ಟ್ ಮಾಡಿಲ್ಲ? ಹೈಕಮಾಂಡ್ಗೆ ಈ ವಿಚಾರ ಗೊತ್ತಾಗಿದೆ. ವೀಕ್ಷಕರು ಬಂದಿದ್ದಂಥವರು ಹೈಕಮಾಂಡ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನೀವೇನೇ ಮಾತಾಡೋದಿದ್ರು ನಾನು ನಿಮ್ಮ ಪರ ವಹಿಸಲ್ಲ, ಹೈಕಮಾಂಡ್ ಜೊತೆನೇ ಮಾತಾಡ್ಕೊಳ್ಳಿ ಅನ್ನುವ ಸಂದೇಶವನ್ನು ಜಮೀರ್ ಅಹಮದ್ಗೆ ನೀಡಿದ್ರಂತೆ. ಯಾಕೆಂದರೆ ಜಮೀರ್ ಅಹಮದ್ ಅವರಿಗೆ ಬುಲಾವ್ ಕೂಡ ಬಂದಿತ್ತು ಮುಖ್ಯಮಂತ್ರಿಗಳಿಂದ, ತಕ್ಷಣಕ್ಕೆ ಬಂದು ಭೇಟಿಯಾಗಿ ಅಂತ. ಈ ಸಂದರ್ಭದಲ್ಲಿ ಇನ್ಸೈಡಲ್ಲಿ ಒಂದಿಷ್ಟು ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳಿದ್ರಂತೆ. ಇದು ಜಮೀರ್ ಅಹಮದ್ಗೆ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳ ಬಣದಲ್ಲಿದ್ದಂಥ ಆಪ್ತರಿಗೆಲ್ರಿಗೂ ಕೂಡ ಸಿಟ್ಟು ತರಿಸಿದೆ ಅನ್ನೋದು ಈಗಿರುವ ಮಾಹಿತಿ. ರಾಜಣ್ಣ ಅವರು ಇವತ್ತು ಮಾತಾಡ್ತಾ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ನಮ್ಮ ಪರವಾಗಿ. KN ರಾಜಣ್ಣ ಅವರು ಇವತ್ತು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳ ಎಡಬಲದಲ್ಲಿರುವವರಿಗೆ ಯಾಕೋ ಅಷ್ಟೊಂದು ಸಪೋರ್ಟ್ ಇಲ್ಲ, ನಮ್ಮ ಮುಖ್ಯಮಂತ್ರಿಗಳು ಯಾಕೋ ನಮ್ಮ ಪರವಾಗಿ ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾ ಇಲ್ಲ. ಇದು ನಮ್ಮೆಲ್ಲರಿಗೆ ಮಾತ್ರ ಅಲ್ಲದೆ ಮುಖ್ಯಮಂತ್ರಿಗಳ ಬಣದಲ್ಲಿರುವಂಥ ಎಲ್ರಿಗೂ ಸಹಜ ಬೇಸರವನ್ನು ತರಿಸಿದೆ ಅಂತ ಹೇಳ್ತಾ ಇದ್ರು. ರಾಜಣ್ಣ ಅವ್ರನ್ನ ಒಂದೇ ಒಂದು ಕಾರಣನ ಇಟ್ಟುಕೊಂಡು ಈ ಹಿಂದೆ ಹೊರಗೆ ಕಳಿಸಿದ್ರು, ಹೈಕಮಾಂಡ್ ವಿರುದ್ಧ ಮಾತಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಏಕಾಏಕಿ ಅವ್ರನ್ನ ಸಂಪುಟದಿಂದ ಕಿತ್ತಾಕ್ಬಿಟ್ಟಿದ್ರು. ಇದು ರಾಜಣ್ಣ ಅವರಿಗೆ ಆಗಿರುವಂಥ ವೈಯಕ್ತಿಕ ಅವಮಾನ ಮಾತ್ರ ಅಲ್ಲದೆ ಸ್ವತಃ ಸಿದ್ದರಾಮಯ್ಯ ಅವರಿಗೂ ಬೇಸರವನ್ನು ಉಂಟು ಮಾಡಿತ್ತಂತ ಈ ವಿಚಾರ. ಯಾಕೆಂದರೆ ತನ್ನ ಬಣದಲ್ಲಿರುವವರನ್ನ ರಕ್ಷಣೆ ಮಾಡೋದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ವಾ ಅನ್ನೋ ಕಾರಣಕ್ಕೆ. ಸೊ ಈಗ ಮತ್ತೆ ಅದೇ ಆಗಿದೆ. ಪರಿಷತ್ ಸ್ಥಾನದಿಂದ ಜಬ್ಬಾರ್ ಅವರನ್ನ ಕೈ ಬಿಡಲಾಗಿದೆ. ಈ ಮೂಲಕ ಮುಸ್ಲಿಂ ಕಮ್ಯುನಿಟಿಯ ನಾಯಕರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ರಕ್ಷಣೆ ಇಲ್ಲ ಅನ್ನುವ ಕೂಗನ್ನು ಎತ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನೋಡಿದರೆ ಜಮೀರ್ ಅಹಮದ್ ಅವರಿಗೆ ನೀವೇನು ಸಮಜಾಯಿಷಿ ಕೊಡಬೇಕು ಅಂತ ಇದ್ದೀರೋ ಅದನ್ನು ಹೈಕಮಾಂಡ್ ಮುಂದೆ ಕೊಟ್ಬಿಡಿ, ನಾನು ನಿಮ್ಮ ಪರವಾಗಿ ಬರಲ್ಲ ಅಂತ ಹೇಳಿದಾರಂತೆ. ಸೊ ಸಹಜವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ವತಃ ಈ ವಿಚಾರ ಬೇಸರವನ್ನು ತರಿಸಿದೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳೇ ನನ್ನ ಪರವಾಗಿ ನಿಂತಿಲ್ಲ ಅನ್ನುವ ವಿಚಾರ ಜಮೀರ್ ಅಹಮದ್ ಅವರ ತಲೆಗೆ ಬಂದಿದೆ. ಹಾಗಾಗಿ ಜಮೀರ್ ಅವರಿಗೆ ಏನು ಆಪ್ಷನ್ ಇದೆ, ಅಥವಾ ಸಂಪುಟದಿಂದ ಅವ್ರನ್ನ ಕೈ ಬಿಟ್ಟರೆ ಏನು ಮಾಡ್ತಾರೆ ಅನ್ನುವ ಚರ್ಚೆಗಳು ಕೂಡ ಈಗ ಎದ್ದಿದ್ದಾವೆ. ಜಮೀರ್ ಅವರಿಗೆ ಹೊಂದುವ ಪಕ್ಷ ಯಾವುದು, ಜಮೀರ್ ಅಹಮದ್ ಮುಂದೆ ಎಲ್ಲಿ ಹೋಗ್ತಾರೆ, ಹೇಳಿ ಕೇಳಿ ಜಮೀರ್ ಅಹಮದ್ ಒಬ್ಬರೇ ಅಲ್ಲ, ಅವ್ರ ಜೊತೆಗಿರುವಂಥ ಒಂದಿಷ್ಟು ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳು ಕೂಡ ಇದ್ದಾರೆ. ಜಮೀರ್ ಏನಾದರೂ ಹೊರಟರು ಅಂತ ಅಂದರೆ ಅವ್ರ ಜೊತೆಗೆ ಹೋಗುವಂಥ ಒಂದು ಪಡೆ ಕೂಡ ಇದೆ. ಹಾಗಾಗಿ ಜಮೀರ್ ಅಹಮದ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿಡುವ ಯೋಚನೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಬಿಟ್ಟರೆ JDS ಪಕ್ಷಕ್ಕೆ ಹೋಗ್ತಾರೆ ಅನ್ನುವ ಮಾತುಗಳು ಈಗ ರಾಜಕೀಯ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ. ಎಲ್ಲಿ ಹೋಗ್ತಾರೆ ಜಮೀರ್ ಅಂತ ನೋಡಿದರೆ BJPಗಂತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. BJP ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ಜಮೀರ್ ತನ್ನ ಪಾರ್ಟಿಗೆ ಬಂದುಬಿಡ್ತಾರೆ ಅಂತ, ಅಥವಾ ಅಲ್ಪಸಂಖ್ಯಾತ ಕಮ್ಯುನಿಟಿಯ ಓಟ್ಗಳು ಅಥವಾ ಮುಸ್ಲಿಂ ಓಟ್ಗಳು ತಮಗೆ ಬರ್ತಾವೆ ಅನ್ನೋ ನಂಬಿಕೆ ಕೂಡ BJP ಇಲ್ಲ. ಯಾಕೆಂದರೆ ಅದು ಒಂದು ರೀತಿಯಲ್ಲಿ ಸತಶುದ್ಧ ನಿಯಮ ಅನ್ನೋ ಹಂಗಾಗಿದೆ. ಕಾಂಗ್ರೆಸ್ ಪಾರ್ಟಿಗೆ ಮುಸ್ಲಿಂ ಓಟ್ಗಳು ತಪ್ಪಿದ್ದಿಲ್ಲ ಅನ್ನೋದು ಅದು ಜಗಜ್ಜಾಹೀರಾಗ್ಬಿಟ್ಟಿದೆ. ಹಾಗಂತ JDS ಏನು ಅಂಥ ವಿರೋಧ ಇಲ್ಲ ಮುಸ್ಲಿಮರಿಗೆ. ಯಾಕೆಂದರೆ ಇತ್ತೀಚೆಗೆ ಒಂದಿಷ್ಟು ಟಾಕ್ಗಳಾಗಿದ್ವು. ಕುಮಾರಣ್ಣ ಎಲ್ಲೋ ಒಂದು ಕಡೆ BJP ಅತ್ತ ಅಥವಾ ಹಿಂದುತ್ವದತ್ತ ಬಹಳ ಒಲವನ್ನು ತೋರಿಸ್ತಾ ಇದ್ದಾರೆ. ಅದೆಲ್ಲ ಪಕ್ಷದಲ್ಲಿ ನಡೀತಾ ಇರುತ್ತೆ ಬಿಡಿ. ಆದರೆ ಜಮೀರ್ ಅವರಿಗೆ ಅದು ಮಾತೃಪಕ್ಷ, ತನ್ನದೇ ಹಳೆಯ ಪಕ್ಷ. ಹಿಂದೆ ದೇವೇಗೌಡರ ಜೊತೆ, ಕುಮಾರಣ್ಣವ್ರ ಜೊತೆ, ಇವ್ರ ಜೊತೆ ಜಮೀರ್ ಅವರು ಹೆಂಗಿದ್ರು, ಎಷ್ಟು ಆಪ್ತವಾಗಿದ್ರು, ಎಷ್ಟು ಒಳ್ಳೆ ಒಡನಾಟ ಇತ್ತು, ಮತ್ತು ಯಾರನ್ನು ಬೇಕಾದರೂ ಗೆಲ್ಲಿಸ್ಕೊಂಡು ಬರುವಂಥ ಶಕ್ತಿ ಕೂಡ ಜಮೀರ್ ಅವರಿಗೆ ಇದೆ ಅಂತಲೇ ಎಲ್ಲರೂ ರಾಜಕೀಯ ವಲಯದಲ್ಲಿ ಅವ್ರನ್ನ ಪರಿಗಣಿಸ್ತಾರೆ. ಸೊ ಇಲ್ಲಿ ಸಾಧ್ಯಾಸಾಧ್ಯತೆಗಳನ್ನು ನೋಡಿದ್ರೆ ಜಮೀರ್ ಅವರಿಗೂ JDSಗೆ ಹೋಗೋದ್ರಿಂದ ಅಂಥ ನಷ್ಟ ಏನು ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿಬೇಕಾಗ್ಬೋದು. ಕುಮಾರಣ್ಣ ಅವರಿಗೂ ಅಷ್ಟೇ ಜಮೀರ್ ಬರೋದ್ರಿಂದ ಯಾವುದೇ ರೀತಿಯ ನಷ್ಟ ಇಲ್ಲ. ಇಂಥ ಕ್ಯಾಂಡಿಡೇಟ್ಗಳೇ ಕುಮಾರಣ್ಣ ಅವರಿಗೂ ಬೇಕೀಗ. ಯಾಕೆಂದರೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಮರಳುತ್ತಾರೆ ಅನ್ನೋ ವಿಚಾರ ಇದೆ. ಮುಖ್ಯಮಂತ್ರಿಯೇ ಆಗಬೇಕು ಮುಂದಿನ 28ರಲ್ಲಿ ಅನ್ನುವ ಅಭಿಲಾಷೆಯಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಒಂದು ಒಳ್ಳೆ ಪಡೆ ಬೇಕು. ಹೇಳಿ ಕೇಳಿ ತನ್ನ ಜೊತೆನೇ ಇದ್ದವರೇ ಬಂದ್ಬಿಟ್ರೆ, ಮಾಗಡಿ ಬಾಲಕೃಷ್ಣ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ಇಂಥವರೆಲ್ಲ ಬಂದ್ಬಿಟ್ರೆ JDS ಪಾರ್ಟಿ ಏನು ಇದನ್ನು ಬೇಡ ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ
JDS ಪಾರ್ಟಿಯ ಶಕ್ತಿ ಕೂಡ ನಮ್ಮಲ್ಲಿ ಅಷ್ಟಿಲ್ಲ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ. ಕೇವಲ 19 ಸ್ಥಾನಕ್ಕೆ ಅವರು ಕುಸಿದು ಬಿಟ್ಟಿದ್ದಾರೆ. ಹೇಳಿ ಕೇಳಿ ನಮ್ಮ ಮುಂದೆ ಈಗ ಸಾಲು ಸಾಲು ಎಲೆಕ್ಷನ್ಗಳಿದ್ದಾವೆ. BBMP ಚುನಾವಣೆ ಬರುತ್ತೆ. ಜಮೀರ್ ಅಹಮದ್ ಖಾನ್ ಅವರಿಗೆ BBMP ಅಥವಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಥವಾ GBಯಲ್ಲೂ ಕೂಡ ಅಷ್ಟೇ ಹೋಲ್ಡ್ ಇದೆ. ಅವರದ್ದೇ ಆದ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಶಕ್ತಿ ಇದೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ 2028ಕ್ಕೆ ಏನೇನು ಶತಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನದ ಹಾದಿ ಜಮೀರ್ ಅವರ ಬಳಿ ಇರುತ್ತೆ, ಅಥವಾ ಜಮೀರ್ ಅವರಿಗೆ ಆ ಶಕ್ತಿ ಇದೆ. ಹಾಗಾಗಿನೇ ಇಬ್ಬರೂ ಸೇರಿದ್ರೆ ಏನೋ ಒಂದು ಮಾಡಬಹುದು, ಅಥವಾ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಬೋದು. ಮತ್ತು ಜಮೀರ್ ಅವರಿಗೂ ಕೂಡ ಇದರಿಂದ ಲಾಭನೇ ಇದೆ. ಈಗಾಗಲೇ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಏನಾದರೂ 2028ಕ್ಕೆ ಕೊಯ್ಲೇಷನ್ ಗೌರ್ಮೆಂಟ್ ಮತ್ತೆ ಬರುತ್ತೆ ಅನ್ನೋ ನಿರೀಕ್ಷೆ ಜನರಲ್ಲಿದೆ. ಕಾರಣ ಏನು ಅಂತಂದರೆ, ನಮ್ಮ ಹಿಂದಿನ ಹಿಸ್ಟ್ರಿಯನ್ನು ನೋಡಿದರೂ ಕೂಡ ಎಲ್ಲೂ ಕೂಡ ಒಂದೇ ಪಾರ್ಟಿ ನಮ್ಮಲ್ಲಿ ಸತತವಾಗಿ ಅಧಿಕಾರ ಹಿಡಿದಿದ್ದಿಲ್ಲ. ಈಗಲೂ ಕೂಡ JDS ಮತ್ತು BJP ಸೇರಿ ಅಧಿಕಾರ ನಡೆಸಿದ್ರು ಕೂಡ ಜಮೀರ್ ಅವರಿಗೆ ಅಲ್ಲಿ DCM ಪಟ್ಟವನ್ನು ಕೊಡ್ಬೋದು. 2028ಕ್ಕೂ ಅವರಿಗೇನು ಲಾಸ್ ಇಲ್ಲ. ಕುಮಾರಣ್ಣ ಅವ್ರ ಜೊತೆ ಸೇರಿಕೊಂಡ್ರೆ ಜಮೀರ್ ಸಚಿವನಾಗಿರೋದಲ್ಲದೆ DCM ಪಟ್ಟಕ್ಕೂ ಕೂಡ ಏರ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಜಮೀರ್ ಅವರಿಗೆ ಈಗ ಬೇಸರ ಏನಾಗಿತ್ತಲ್ಲ, ನಾನು ಸಚಿವ ಸ್ಥಾನ ಬಿಡೋದಕ್ಕೆ ರೆಡಿ, ನಾನೇನು ನನ್ನ ಸ್ವಂತ ಹಿತಾಸಕ್ತಿಗೆ ರಾಜಕಾರಣ ಮಾಡ್ತಾ ಇಲ್ಲ, ನಮ್ಮ ಜೊತೆಗಿದ್ದರಿಗೂ ಮಾನ್ಯತೆಯನ್ನು ಕೊಡಬೇಕು, ಹೀಗೆಲ್ಲ ಹರಿಹಾಯ್ದುಬಿಟ್ಟಿದ್ರು ಜಮೀರ್ ಅವರು. ಸೊ ಈಗಿನ ವಾತಾವರಣವನ್ನು ನೋಡಿದರೆ, ಅಥವಾ ಈಗಿರುವಂಥ ಸುದ್ದಿಗಳ ಪ್ರಕಾರ ದೇವೇಗೌಡರನ್ನು ಕೂಡ ಒಂದು ಮಟ್ಟಿಗೆ ಭೇಟಿ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ತಾನು ಪಕ್ಷಕ್ಕೆ ಸೇರುವ ಅಥವಾ ಬರುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಣ್ಣ ಅವರು ಕೂಡ ಅದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಬಂದರೆ ಬರಲಿ ಅಂತ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಜಮೀರ್ ಅವರ ಮೇಲೆ ಕ್ರಮ ಆಗಿದ್ದಾದರೆ ಬಹುತೇಕ ಜಮೀರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾರೆ. ಒಂದು ವೇಳೆ ಕ್ರಮ ಆಗಿಲ್ಲ ಅಂತ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲೇ ಇರ್ತಾರೋ, ಅಥವಾ ಮುಂದಿನ ಬೆಳವಣಿಗೆಯನ್ನು ಕಾದು ನೋಡ್ತಾರೋ, ಇದೆಲ್ಲದೂ ಕೂಡ ಈಗಿರುವಂಥ ಪ್ರಶ್ನೆ. ಸದ್ಯಕ್ಕಂತೂ ಜಮೀರ್ ಅವರಿಗೆ CM ಸಿದ್ದರಾಮಯ್ಯ ಅವರು ನೀವು ಉತ್ತರ ಕೊಟ್ಕೊಳ್ಳಿ ಅಂತ ಅಷ್ಟು ಹೇಳಿದ್ದಾರೆ ಹೊರತು ಪಕ್ಷ ಬಿಡುವ ನಿರ್ಧಾರದ ಬಗ್ಗೆ ಅಥವಾ ಈ ರೀತಿ ಯಾವುದೇ ಮಾತುಗಳು ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಜಮೀರ್ ಅವರಿಗೆ ಎರಡು ದಾರಿ ಇದೆ. ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಂದುವರಿಯೋದು, ಇಲ್ಲ ಅಂತಂದರೆ ಅಥವಾ ತಾನು ಹೇಳಿದ ಯಾವುದೇ ಕೆಲಸಗಳು ಆಗಲ್ಲ ಅಂತ ಆದರೆ JDSನತ್ತ ಮುಖ ಮಾಡೋದು. ಹೇಳಿ ಕೇಳಿ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರ ಬಣದವರು. DK ಶಿವಕುಮಾರ್ ಅವ್ರಿಗೂ ಅಷ್ಟು ತಾಳಮೇಳ ಸರಿ ಹೊಂದಲ್ಲ. ಒಟ್ಟಾರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದರೂ ಯಾರು ಪಕ್ಷ ಬೇಕಾದರೂ ಚೇಂಜ್ ಮಾಡ್ಬೋದು. ಸದ್ಯಕ್ಕಂತೂ ಇದಿಷ್ಟು ಮಾಹಿತಿ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಜಮೀರ್ JDSನತ್ತ ಮುಖ ಮಾಡ್ತಾರೆ ಅನ್ನುವ ಒಂದು ಸುದ್ದಿ ಬಹಳ ಸಂಚಲನವನ್ನೇ ಉಂಟು ಮಾಡಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.